MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಕೊಟ್ಟ ಭಾರತ. ಪಾಕ್ ವಿಮಾನಗಳಿಗೆ ಭಾರತದ ವಾಯುಪ್ರದೇಶ ಬಂದ್. ಇಂದಿನಿಂದ ಎಟಿಎಂ ಕಾರ್ಡ್ ಎರ್ರಾಬಿರಿ ಬಳಸಿದ್ರೆ ಫೈನ್. ಬೆಂಗಳೂರಿನಲ್ಲಿ ಆಫ್ರಿಕಾ ಮೂಲದ ಮಹಿಳೆಯ ಬರ್ಬರ ಹತ್ಯೆ. ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ಪಾಕಿಸ್ತಾನಕ್ಕೆ ಭಾರತ ಮತ್ತೊಂದು ದೊಡ್ಡ ಶಾಕ್ ನೀಡಿದೆ. ಪಾಕಿಸ್ತಾನ ಭಾರತದ ವಿಮಾನಗಳಿಗೆ ವಾಯುಪ್ರದೇಶ ಬಂದ್ ಮಾಡಿದ ಬೆನ್ನಲ್ಲೇ ಭಾರತ ಕೌಂಟರ್ ಕೊಟ್ಟಿದೆ. ಭಾರತ ಕೂಡ ಈಗ ಪಾಕಿಸ್ತಾನದ ವಿಮಾನಗಳಿಗೆ ವಾಯು ಪ್ರದೇಶವನ್ನ ಬಂದ್ ಮಾಡಿದೆ. ಪಾಕಿಸ್ತಾನಕ್ಕೆ ಸಂಬಂಧಿಸಿದ ಪಾಕಿಸ್ತಾನ ಒಡೆತನದ ಯಾವುದೇ ವಿಮಾನಗಳು ಹಾರಾಡುವಂತಿಲ್ಲ ಅಂತ ಭಾರತ ನಿರ್ಬಂಧ ಹೇರಿದೆ. ಪಾಕಿಸ್ತಾನದ ವಾಯುಪ್ರದೇಶ ಬಂದ್ ನಿರ್ಧಾರದಿಂದ ಭಾರತಕ್ಕೆ ಆಗುವ ನಷ್ಟ ಕಡಿಮೆ. ಆದರೆ ಭಾರತದ ವಾಯುಪ್ರದೇಶ ಮುಚ್ಚಿರುವ ಪರಿಣಾಮ ಪಾಕಿಸ್ತಾನಕ್ಕೆ ಭಾರಿ ನಷ್ಟವಾಗುತ್ತೆ. ಪಾಕ್ ವಿಮಾನಗಳು ಪರ್ಯಾಯ ಮಾರ್ಗಗಳ ಮೂಲಕ ಹಾರಾಟ ಮಾಡಬೇಕಾಗ್ತದೆ. ಇದರಿಂದ ಇಂಧನ ವೆಚ್ಚ ದುಪ್ಪಟ್ಟಾಗುತ್ತೆ. ಚೀನಾ, ಜಪಾನ್, ದಕ್ಷಿಣ ಕೊರಿಯಾ, ಥೈಲ್ಯಾಂಡ್, ಮಲೇಷ್ಯಾ, ಸಿಂಗಾಪುರ ಮುಂತಾದ ದೇಶಗಳಿಗೆ ಹಾರುವ ಪಾಕಿಸ್ತಾನದ ವಿಮಾನಗಳು ಭಾರತದ ವಾಯು ಪ್ರದೇಶವನ್ನ ದಾಟ್ತದೆ. ಈಗ ಪರ್ಯಾಯ ಮಾರ್ಗಗಳ ಮೂಲಕ ಹಾರಾಟ ಮಾಡಬೇಕಾಗುತ್ತೆ. ಇದರಿಂದ ಸಮಯ ಮತ್ತು ವೆಚ್ಚ ಹೆಚ್ಚಾಗ್ತದೆ. ಭಾರತದ ನಿರ್ಧಾರದಿಂದ ಪಾಕಿಸ್ತಾನದಲ್ಲಿ ವಿಮಾನ ಪ್ರಯಾಣಿಕರ ಸಂಖ್ಯೆ ಕುಸಿತವಾಗುತ್ತೆ. ಅಂತಾರಾಷ್ಟ್ರೀಯ ವ್ಯಾಪಾರ, ಪ್ರವಾಸೋದ್ಯಮದ ಮೇಲೆ ಪರಿಣಾಮ ಬೀರುತ್ತೆ. ಭಾರತಕ್ಕೆ ಸರಕು ಸಾಗಿಸಲು ಅಫ್ಘಾನಿಸ್ತಾನಕ್ಕೆ ಪಾಕಿಸ್ತಾನ ಅನುಮತಿ ನೀಡಿದೆ. 150 ಅಫ್ಘಾನ್ ಟ್ರಕ್ಗಳಿಗೆ ಪಾಕಿಸ್ತಾನ ಮಾರ್ಗವಾಗಿ ಭಾರತ ಪ್ರವೇಶಿಸಲು ಪಾಕಿಸ್ತಾನ ಅನುಮತಿ ಕೊಟ್ಟಿದೆ. ವಾಘಾ ಗಡಿ ಮೂಲಕ ಸಾಗಿಸಲು ಪಾಕ್ ಅನುಮತಿ ನೀಡಿರುವುದಾಗಿ ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಇಂದಿನಿಂದ ಎಟಿಎಂ ಕಾರ್ಡ್ನ ಎರ್ರಾಬಿರ್ರಿ ಬಳಸುವಂತಿಲ್ಲ. ಆರ್ಬಿಐ ನಿರ್ದೇಶನದಂತೆ ಎಟಿಎಂ ಬಳಕೆಗೆ ಪರಿಷ್ಕೃತ ಶುಲ್ಕ ವಿಧಿಸಲಾಗುತ್ತೆ. ಮೆಟ್ರೋ ನಗರಗಳಲ್ಲಿ ತಿಂಗಳಿಗೆ 3 ಬಾರಿ ಹಾಗೂ ಇತರೆ ನಗರಗಳಲ್ಲಿ 5 ಬಾರಿ ಎಟಿಎಂನಿಂದ ನಗದು ಉಚಿತವಾಗಿ ವಿಡ್ರಾ ಮಾಡಬಹುದಾಗಿದೆ. ಆ ಬಳಿಕ ಬ್ಯಾಲೆನ್ಸ್ ಚೆಕ್ ಮಾಡಿದ್ರು, ಹಣ ಡ್ರಾ ಮಾಡಿದ್ರು 23 ರೂಪಾಯಿವರೆಗೆ ಶುಲ್ಕವನ್ನ ವಿಧಿಸಲಾಗುತ್ತೆ. ಜಿಮ್ಸ್ ಆಸ್ಪತ್ರೆಯಲ್ಲಿ ಫ್ಯಾನ್ ಇಲ್ಲದೆ ಬಾಣಂತಿಯರ ಪರದಾಟ. ನಟಿ ಲಾಸ್ಯಾ ತಾಯಿ ಮೇಲೆ ಚಿಕ್ಕಮ್ಮನ ಹಲ್ಲೆ. ಉಗ್ರರ ದಾಳಿಗೆ ಬಲಿಯಾದ ಕುಟುಂಬಕ್ಕೆ ಶೃಂಗೇರಿ ಮಠದಿಂದ ಪರಿಹಾರ. ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ನಲ್ಲಿ. ಪಾಕಿಸ್ತಾನದ ವಿರೋಧಿ ಭಿತ್ತಿಚಿತ್ರ ರಸ್ತೆಗೆ ಅಂಟಿಸಿದ ಸರ್ಕಾರಿ ನೌಕರ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಪಟ್ಟಣದಲ್ಲಿ ಪ್ರಮುಖ ಬೀದಿಯಲ್ಲಿ ಅಂಕೋಲಾ ಸರ್ವೆ ಇಲಾಖೆಯ ರಾಘವ್ ಮಂಜುನಾಥ್ ನಾಯಕ್ ಭಿತ್ತಿಚಿತ್ರ ಅಂಟಿಸಿದ್ದ. ಪಾಕಿಸ್ತಾನ ಬಾವುಟ ಮತ್ತು ಮಿಟ್ಟಿ ಮೇ ಮಿಲಾಯಿಂಗೆ ತುಮೆ ಅಂತ ಕಿಡಿಕಾರಿದ್ದ. ಆತನನ್ನ ಠಾಣೆಗೆ ಕರೆಸಿ ಅಂಕೋಲಾ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಅಕ್ರಮವಾಗಿ ಸಾಗಾಟ ಮಾಡ್ತಿದ್ದ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನ ಜಪ್ತಿ ಮಾಡಲಾಗಿದೆ. ವಿಜಯಪುರದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಲಾರಿಯಲ್ಲಿ ಸಾಗಿಸುತ್ತಿದ್ದ 40 ಟನ್ ಅಕ್ಕಿಯನ್ನ ಜಪ್ತಿ ಮಾಡಿದ್ದಾರೆ. ಸ್ಥಳೀಯರ ನೆರವಿನಿಂದ ದಾಳಿ ಮಾಡಿದ ಆಹಾರ ಇಲಾಖೆಯ ಅಧಿಕಾರಿಗಳು 600ಕ್ಕೂ ಹೆಚ್ಚು ಮೂಟೆ ಅನ್ನಭಾಗ್ಯ ಅಕ್ಕಿ ಸೀಜ್ ಮಾಡಿದ್ದಾರೆ. ಪ್ರಯಾಣಿಕರಿದ್ರು. ಮಾರ್ಗ ಮಧ್ಯದಲ್ಲಿ ಸರ್ಕಾರಿ ಬಸ್ ಚಾಲಕ ಕಂ ನಿರ್ವಾಹಕ ನಮಾಜ್ ಮಾಡಿದ್ದ. ನಿನ್ನೆ ಸಂಜೆ ಹುಬ್ಬಳ್ಳಿಯಿಂದ ಹಾವೇರಿಯತ್ತ ಹೊರಟಿದ್ದ ಬಸ್ನಲ್ಲಿ ನಮಾಜ್ ಮಾಡ್ತಿದ್ದ ವಿಡಿಯೋ ವೈರಲ್ ಆಗಿತ್ತು. ಚಾಲಕನ ನಡೆಗೆ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಇದರ ಬೆನ್ನಲ್ಲೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ NWKRTC MDಗೆ ಪತ್ರ ಬರೆದಿದ್ದಾರೆ. ತಪ್ಪು ಮಾಡಿದ್ರೆ ಕ್ರಮಕ್ಕೆ ಸೂಚನೆ ನೀಡಿದ್ದಾರೆ. ವಕ್ಫ್ ಕಾಯ್ದೆಗೆ ತಿದ್ದುಪಡಿ ವಿರೋಧಿಸಿ ಮುಸ್ಲಿಮರು ಪ್ರತಿಭಟನೆ ನಡೆಸಿದ್ರು. ಬೆಂಗಳೂರಿನ ಹಲವೆಡೆ ಮನೆಗಳ ದೀಪ ಆಫ್ ಮಾಡಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ರಾತ್ರಿ 9 ಗಂಟೆಯಿಂದ 9:15ರವರೆಗೆ ಮನೆ ದೀಪ ಆರಿಸಿ ಧರಣಿ ಮಾಡಿದ್ದಾರೆ. ದೇಶಾದ್ಯಂತ ಮನೆ ದೀಪ ಆರಿಸಿ ಪ್ರತಿಭಟನೆಗೆ AIMIM ಮುಖ್ಯಸ್ಥ OIC ಕರೆ ನೀಡಿದ್ರು. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ MDH